ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪಾಠ ವೀಕ್ಷಣೆಗಾಗಿ ಕುಳಿತಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ಇವತ್ತಿನ ತರಗತಿಗೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ದಿನ ನಾವು 7ನೇ ತರಗತಿಯ ಗಣಿತ ವಿಷಯದಲ್ಲಿ ಭಿನ್ನರಾಶಿಗಳು ಮತ್ತು ದಶಮಾಂಶದ ಬಗ್ಗೆ ಅಧ್ಯಯನ ಮಾಡೋಣ. ಮಕ್ಕಳೇ, ನೀವೆಲ್ಲ ಬರೆಯೋದಕ್ಕೆ ಪುಸ್ತಕ ಪೆನ್ನನ್ನು ಇರಿಸ್ಕೊಂಡು ಕೂತಿದ್ದೀರಿ ಅಂತ ಹೇಳಿ ಭಾವಿಸ್ತೇನೆ. ಇವತ್ತಿನ ತರಗತಿಯನ್ನು ಒಂದು ಸಣ್ಣ ಕಥೆಯ ಮೂಲಕವೇ ಆರಂಭಿಸ್ತೇನೆ. ಮಕ್ಕಳೇ, ಪೇಟೆಗೆ ಹೋದಂತಹ ತಂದೆ ಮನೆಗೆ ಬರ್ತಾ ನಿಮಗಾಗಿ ಒಂದು ದೊಡ್ಡದಾದ ಕೇಕನ್ನು ತಂದಿರ್ತಾರೆ. ಅದನ್ನು ಮಕ್ಕಳಿಗೆ ಹಂಚಬೇಕು ಅಂದರೆ ಹೇಗೆ ಹಂಚುತ್ತಾರೆ? ಒಂದೇ ಅಪ್ಪ ತಂದಿರುವಂತಹ ಕೇಕನ್ನು ನಿಮ್ಮ ಮನೆಯಲ್ಲಿ ನೀನು ಮತ್ತು ನಿನ್ನ ತಮ್ಮ ಇಬ್ಬರೇ ಇರ್ತಾರೆ ಅಂದರೆ ತಂದೆ ಏನು ಮಾಡ್ತಾರೆ? ಒಂದು ಇಡಿಯಾದ ಕೇಕನ್ನು 2 ಭಾಗವಾಗಿ ವಿಭಾಗಿಸ್ತಾರೆ. ಅದೇ ಮನೆಯಲ್ಲಿ 6 ಜನ ಇದ್ದರೆ ಅಜ್ಜ, ಅಜ್ಜಿ, ಅಮ್ಮ, ಅಪ್ಪ ಮತ್ತು ನೀವು ಮತ್ತು ನಿಮ್ಮ ತಮ್ಮ ಒಟ್ಟು 6 ಜನ ಇದ್ದರೆ ತಂದೆ ಏನು ಮಾಡ್ತಾರೆ? ಸರಿಯಾಗಿ 6 ಪಾಲನ್ನು ಮಾಡಿ ಎಲ್ಲರಿಗೂ ಒಂದೊಂದು ಭಾಗವನ್ನು ಕೊಡ್ತಾರೆ. ಈ ರೀತಿಯಾಗಿ ಹಂಚಿಕೆ ಮಾಡುವುದನ್ನು ನಾವು ಎಲ್ಲಿ ಗಮನಿಸ್ತೇವೆ? ಸರಿಯಾಗಿ ಹೇಳಿದ್ರಿ, ಎಲ್ಲಿ? ಭಿನ್ನರಾಶಿಯಲ್ಲಿ. ಹಾಗಾದರೆ ಭಿನ್ನರಾಶಿ ಅಂದರೆ ಏನು ಮಕ್ಕಳೇ? ನಿಮಗೆ ಅದನ್ನು ವ್ಯಾಖ್ಯಾನಿಸುವುದಕ್ಕೆ ಆಗುತ್ತಾ? ಭಿನ್ನರಾಶಿ ಎಂದರೆ ಒಂದು ಪೂರ್ಣವನ್ನು ಸಮಭಾಗಗಳಾಗಿ ಮಾಡಿ ಅದರಲ್ಲಿ ಕೆಲವು ಭಾಗಗಳನ್ನು ಆಯ್ಕೆ ಮಾಡುವುದು. ಒಂದು ಕೇಕನ್ನು 2 ಭಾಗ ಮಾಡಿದ್ದಾರೆ ಅಂದರೆ 2 ಭಾಗದಲ್ಲಿ ಒಂದು ಭಾಗವನ್ನು ಆಯ್ಕೆ ಮಾಡಿಕೊಳ್ಳೋದನ್ನು ನಾವು ಏನಂತ ಕರಿತೇವೆ? ಭಿನ್ನರಾಶಿ ಅಂತ ಹೇಳಿ ಕರಿತೇವೆ. ಈಗ ನೋಡಿ, 4ನೇ 3. 4ನೇ 3ರಲ್ಲಿ ಅಂಶ ಯಾವುದು, ಛೇದ ಯಾವುದು ಹೇಳಿ ನೋಡುವ? 3 ಅಂದರೆ ಅಂಶ, ಮಧ್ಯದಲ್ಲಿ ಒಂದು ಅಡ್ಡಗೆರೆ, ನಂತರ 4 ಅನ್ನೋದು ಛೇದ. ಈಗ ಮೊದಲು ಹೇಳಿದಂತಹ ಒಂದು ಪೇಟೆಯಿಂದ ಅಪ್ಪ ಕೇಕ್ ತರೋದನ್ನು ಹೇಳಿದ್ನಲ್ವಾ, ಆ ಕತೆಗೆ ಸರಿಯಾಗಿ ಕೇಕನ್ನು ಹಂಚಿಕೆ ಮಾಡಿದ್ದೇನೆ. ಹೀಗೆ ಹಂಚಿಕೆ ಮಾಡಿ ಇಟ್ಟಿದ್ದೇವೆ. ಈಗ ಒಂದು ಕೇಕನ್ನು 2 ಭಾಗ ಮಾಡಿದ್ರೆ ಇದನ್ನು ಭಿನ್ನರಾಶಿಯಲ್ಲಿ ಹೇಗೆ ಹೇಳೋದು ಹೇಳಿ ನೋಡುವ? ಭಿನ್ನ ರಾಶಿ. ಭಿನ್ನ ಅಂದರೆ ಮತ್ತೆ ರಾಶಿ ಅಂದರೆ ಏನು ಅರ್ಥ? ರಾಶಿ ಅಂದರೆ ಗುಂಪು, ಭಿನ್ನ ಅಂದರೆ ಭಾಗ. ಇಲ್ಲಿ 2 ಭಾಗ ಮಾಡಿದ್ದೇನೆ, 2 ಭಾಗದಲ್ಲಿ ಒಂದು ಭಾಗವನ್ನು ನಿಮಗೆ ಕೊಟ್ಟಿದ್ದೇನೆ ಅಂದರೆ 2ನೇ 1. ಸರಿಯಾಗಿ ಹೇಳ್ತಾ ಇದ್ದೀರಿ, 2ನೇ 1. ಅದೇ ರೀತಿ ಇಲ್ಲಿ 6 ಭಾಗವನ್ನು ಮಾಡಿದ್ದೇನೆ ಅಂದರೆ ಛೇದದಲ್ಲಿ ಏನು ಬರಬೇಕು? 6 ಬರಬೇಕು, ನಂತರ ಒಂದು ಅಡ್ಡಗೆರೆ. ಇದರಲ್ಲಿ ಒಂದು ಭಾಗವನ್ನು ನಿಮಗೆ ಕೊಟ್ಟಿದ್ದೇನೆ ಅಂದರೆ 6ನೇ 1. ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನೀಗ ಭಾವಿಸ್ತೇನೆ. ಮಕ್ಕಳೇ, ಭಿನ್ನರಾಶಿಯಲ್ಲಿ ಒಟ್ಟು ಎಷ್ಟು ಪ್ರಕಾರಗಳಿವೆ? ಭಿನ್ನರಾಶಿಯಲ್ಲಿ 3 ಪ್ರಕಾರಗಳಿವೆ. ಯಾವ್ಯಾವುದೆಲ್ಲ? ಸರಿಯಾಗಿ ಹೇಳ್ತಾ ಇದ್ದೀರಿ, ಸಮಭಿನ್ನರಾಶಿ, ವಿಷಮ ಭಿನ್ನರಾಶಿ ಮತ್ತು ಮಿಶ್ರ ಭಿನ್ನರಾಶಿ. ಈಗ ಸಮಭಿನ್ನರಾಶಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಸಮಭಿನ್ನರಾಶಿಯು ಒಂದು ಭಿನ್ನರಾಶಿಯಾಗಿದ್ದು ಅದು ಒಂದು ಪೂರ್ಣದ ಭಾಗವನ್ನು ಏನು ಮಾಡುತ್ತೆ? ಪ್ರತಿನಿಧಿಸ್ತದೆ. ಒಂದಕ್ಕಿಂತ ಕಡಿಮೆ ಬೆಲೆಯನ್ನು ಹೊಂದಿರುತ್ತದೆ ಅನ್ನೋದನ್ನು ನಾವು ಸಮಭಿನ್ನರಾಶಿಯಲ್ಲಿ ಹೇಳುವಾಗ ಅರ್ಥೈಸಿಕೊಳ್ಬೇಕು. ಈಗ ಒಂದು ಉದಾಹರಣೆಯನ್ನು ಗಮನಿಸೋಣ ಮಕ್ಕಳೇ. ಈಗ ನಾನು 8ನೇ 4 ಅಂತ ಬರೆದಿದ್ದೇನೆ, ಮತ್ತು 4ನೇ 3. ಇಲ್ಲಿ ಛೇದಗಳನ್ನು ನೋಡಿ, 8 ಇದೆ, ಇಲ್ಲಿ 4 ಇದೆ, ಅಂಶ 4 ಮತ್ತು 3 ಇದೆ. ಇಲ್ಲಿ ಛೇದದ ಬೆಲೆ ಅನ್ನೋದು ಅಂಶದ ಬೆಲೆಗಿಂತ ಜಾಸ್ತಿ ಇದೆ. ಇಲ್ಲಿಯೂ ಹಾಗೆ ಅಂಶದ ಬೆಲೆಗಿಂತ ಛೇದದ ಬೆಲೆ ಜಾಸ್ತಿ ಇದೆ. ಅಂದರೆ ಇಂಥ ಭಿನ್ನರಾಶಿಯನ್ನು ನಾವು ಏನಂತ ಕರಿತೇವೆ? ಸಮಭಿನ್ನರಾಶಿ ಅಂತ ಹೇಳಿ ಕರಿತೇವೆ. ಈಗ ವಿಷಮ ಭಿನ್ನರಾಶಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಅಂಶವು ಛೇದಕ್ಕಿಂತ ದೊಡ್ಡದಾಗಿರಬೇಕು. ಅಂದರೆ ವಿಷಮ ಭಿನ್ನರಾಶಿಯಲ್ಲಿ ಅಂಶದ ಬೆಲೆ ಅನ್ನೋದು ಛೇದದ ಬೆಲೆಗಿಂತ ದೊಡ್ಡದಾಗಿದ್ದರೆ ಅಂಥ ಭಿನ್ನರಾಶಿಯನ್ನು ನಾವು ವಿಷಮ ಭಿನ್ನರಾಶಿ ಅಂತ ಹೇಳಿ ಕರಿತೇವೆ. ಉದಾಹರಣೆಯನ್ನು ಗಮನಿಸೋಣ ಮಕ್ಕಳೇ. 4ನೇ 7, 5ನೇ 9, 4ನೇ 8. ಈ ಎಲ್ಲ ಭಿನ್ನರಾಶಿಯನ್ನು ಒಂದ್ಸರಿ ಸೂಕ್ಷ್ಮವಾಗಿ ಗಮನಿಸಿ ಮಕ್ಕಳೇ. ಎಲ್ಲದರ ಅಂಶವನ್ನು ನೋಡಿ. ಛೇದಕ್ಕಿಂತ ಅಂಶದ ಬೆಲೆ ಏನಾಗಿದೆ? ಇಲ್ಲಿ ಜಾಸ್ತಿ ಆಗಿದೆ. ಅಂದರೆ ಇಲ್ಲಿ 4 ಇದೆ, ಇಲ್ಲಿ 7 ಇದೆ, ಅಂದರೆ ಜಾಸ್ತಿ ಇದೆ. ಆದುದರಿಂದ ಛೇದದ ಬೆಲೆಗಿಂತ ಅಂಶದ ಬೆಲೆ ಅನ್ನುವುದು ದೊಡ್ಡದಿದೆ.
ಅಂದರೆ ಅಂಶದ ಬೆಲೆ ದೊಡ್ಡದಿದೆ, ಇಂಥ ಭಿನ್ನರಾಶಿಯನ್ನು ನಾವು ವಿಷಮ ಭಿನ್ನರಾಶಿ ಅಂತ ಹೇಳಿ ಕರಿತೇವೆ. ಇನ್ನು ಮೂರನೇ ಪ್ರಕಾರದ ಭಿನ್ನರಾಶಿ ಮಿಶ್ರ ಭಿನ್ನರಾಶಿ. ಮಿಶ್ರ ಭಿನ್ನರಾಶಿ ಅಂದರೆ ಒಂದು ಪೂರ್ಣ ಮತ್ತು ಒಂದು ಭಾಗದ ಸಂಯೋಗವನ್ನು ನಾವು ಮಿಶ್ರ ಭಿನ್ನರಾಶಿ ಅಂತ ಹೇಳಿ ಕರಿತೇವೆ. ಅಂದರೆ ಮಿಶ್ರ ಭಿನ್ನರಾಶಿಯಲ್ಲಿ ಒಂದು ಪೂರ್ಣಾಂಕ ಇರಬೇಕು, ಪೂರ್ಣಾಂಕದ ಜೊತೆಗೆ ಒಂದು ಸಮ ಭಿನ್ನರಾಶಿ ಇರಬೇಕು ಮಕ್ಕಳೇ. ಉದಾಹರಣೆಯನ್ನು ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ನೋಡಿ. 3 ಪೂರ್ಣಾಂಕ, 3ನೇ 2. ಇಲ್ಲಿ 3 ಅನ್ನುವುದು ಒಂದು ಪೂರ್ಣಾಂಕ ಅಂದರೆ ಒಂದು ಪೂರ್ಣ ಸಂಖ್ಯೆ, 3ನೇ 2 ಅನ್ನುವುದು ಸಮ ಭಿನ್ನರಾಶಿ ಆಗಿದೆ. ಈಗ ಇನ್ನೊಂದು ಉದಾಹರಣೆಯನ್ನು ಗಮನಿಸಿ. 2 3ನೇ 1. ಇಲ್ಲಿ 2 ಅನ್ನುವುದು ಪೂರ್ಣಾಂಕ, 3ನೇ 1 ಅನ್ನುವುದು ಸಮ ಭಿನ್ನರಾಶಿ. ಅಂದರೆ ಪೂರ್ಣ ಮತ್ತು ಒಂದು ಭಾಗ, ಒಂದು ಪೂರ್ಣ ಒಂದು ಭಾಗ ಇವೆರಡು ಇದ್ದಾಗ ಅದನ್ನು ಮಿಶ್ರ ಭಿನ್ನರಾಶಿ ಅಂತ ಹೇಳಿ ಕರಿತೇವೆ. ಈಗ ಒಂದು ಚಟುವಟಿಕೆಯನ್ನು ಮಾಡ್ಕೊಂಡು ಬರೋಣ ಮಕ್ಕಳೇ. ಒಂದು ಚಟುವಟಿಕೆಯನ್ನು ಮಾಡೋಣ. 7ನೇ 4 7ನೇ 3 ಈ ಎರಡು ಭಿನ್ನರಾಶಿಯಲ್ಲಿ ಯಾವುದು ಚಿಕ್ಕದು ಯಾವುದು ದೊಡ್ಡದು ಅನ್ನೋದನ್ನು ನಾವೀಗ ಕಂಡುಹಿಡಿಯೋಣ. ನಾನು ಇಲ್ಲಿ 2 ಆಯತಾಕಾರದ ಕಂಬವನ್ನು ರಚಿಸಿದ್ದೇನೆ. ಎರಡರ ಉದ್ದವೂ ಕೂಡ ಸಮನಾಗಿದೆ. 7ನೇ 4 ಆದದ್ದರಿಂದ ನಾನು 7 ಸಮಭಾಗಗಳಾಗಿ 2 ಆಯತಾಕಾರದ ಕಂಬವನ್ನು ವಿಭಾಗಿಸಿ ಇಟ್ಕೊಂಡಿದ್ದೇನೆ. 7ರಲ್ಲಿ 4 ಈ ಎರಡೂ ಭಿನ್ನರಾಶಿಯಲ್ಲಿ ಛೇದಗಳು 7 ಇದೆ. ಇಲ್ಲಿ 7ರಲ್ಲಿ 4 ಭಾಗ ಅಂತ ಇದ್ದದ್ರಿಂದ ನಾನು 4 ಭಾಗಕ್ಕೆ ಬಣ್ಣವನ್ನು ಹಚ್ಚಬೇಕು. 1 2 3 4 ನೋಡಿ, 4 ಭಾಗಕ್ಕೆ ನಾನು ಬಣ್ಣವನ್ನು ಹಚ್ಚಿದ್ದೇನೆ. ಈಗ ಎರಡನೆಯ ಭಿನ್ನರಾಶಿಯನ್ನು ಗಮನಿಸಿ. 7ನೇ 3 7 ಭಾಗ ಇದೆ, ಅದರಲ್ಲಿ 3 ಭಾಗಕ್ಕೆ ನಾನು ಬಣ್ಣವನ್ನು ತುಂಬಬೇಕು. ನೋಡಿ, 7ನೇ 4 7ನೇ 3. ಈಗ ಬಣ್ಣ ಹಚ್ಚಿದ ಭಾಗವನ್ನ ಗಮನಿಸಿದಾಗಲೇ ನಿಮಗೆ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅನ್ನೋದು ಗೊತ್ತಾಗುತ್ತೆ. 7ನೇ 4 ಅನ್ನೋದು ದೊಡ್ಡದು, 7ನೇ 4 ದೊಡ್ಡದು. ಯಾಕಂದ್ರೆ ನೋಡಿ, ಇದಕ್ಕಿಂತ ಇದು ದೊಡ್ಡದಿದೆ, ಬಣ್ಣ ಹಚ್ಚಿದ ಭಾಗ ಇದರಲ್ಲಿ ಜಾಸ್ತಿ ಇದೆ. 7ನೇ 4 ಈಸ್ ಗ್ರೇಟರ್ ದೆನ್ 7ನೇ 3. ಈಗ ಇನ್ನೊಂದು ವಿಷಯವನ್ನ ನೀವು ಈ ಭಿನ್ನರಾಶಿಯಲ್ಲಿ ಗಮನಿಸಬೇಕು. ಏನಪ್ಪಾ ಅಂದ್ರೆ 7ನೇ 4 ಮತ್ತು 7ನೇ 3ರಲ್ಲಿ ಛೇದಗಳು ಸಮನಾಗಿವೆ. ಎರಡೂ ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದೋ ಆ ಭಿನ್ನರಾಶಿ ದೊಡ್ಡದು. ಈಗ ಇನ್ನೊಂದು ಉದಾಹರಣೆಯನ್ನ ಗಮನಿಸೋಣ ಮಕ್ಕಳೇ. 7ನೇ 3 ಮತ್ತೆ 4ನೇ 3 ಅಂತ ಹೇಳಿ ಕೊಟ್ಟಿದ್ದೇನೆ. ಇಲ್ಲಿ ಎರಡರ ಛೇದಗಳು ಕೂಡ ಏನಾಗಿದೆ, ಬೇರೆ ಬೇರೆ ಆಗಿದೆ, ಆದ್ರೆ ಅಂಶಗಳು ಸಮನಾಗಿದೆ. ನಾನೇನ್ ಮಾಡಿದ್ದೇನೆ ಅಂದ್ರೆ ಇಲ್ಲಿಯೂ ಕೂಡ ಸಮಾನ ಉದ್ದದ 2 ಆಯತಾಕಾರದ ಕಂಬವನ್ನ ತಗೊಂಡಿದ್ದೇನೆ. ಇಲ್ಲಿ 7ರಲ್ಲಿ 3 ಭಾಗಕ್ಕೆ ಬಣ್ಣವನ್ನ ಹಚ್ಚಬೇಕು. ಈ ಆಯತಾಕಾರದ ಕಂಬವನ್ನ ನಾನು 7 ಭಾಗವಾಗಿ ವಿಭಾಗಿಸಿದ್ದೇನೆ. 1 2 3 4 5 6 7. ಈ ಆಯತಾಕಾರದ ಕಂಬವನ್ನ 4 ಭಾಗವಾಗಿ ವಿಭಾಗಿಸಿದ್ದೇನೆ. 1 2 3 4, ಯಾಕಂದ್ರೆ ಇದರ ಛೇದ 4 ಇದೆ. ಈಗ ನಾನು 7ರಲ್ಲಿ 3 ಭಾಗ ಅಂತ ಇದೆಯಲ್ಲ, 1 2 3 3 ಭಾಗಕ್ಕೆ ಬಣ್ಣವನ್ನ ತುಂಬುತ್ತೇನೆ. ನೋಡಿ, 3 ಭಾಗಕ್ಕೆ ಬಣ್ಣವನ್ನ ಹಚ್ಚಿದ್ದೇನೆ. ಈಗ ಇಲ್ಲಿ 4ರಲ್ಲಿ 3 ಭಾಗಕ್ಕೆ 1 2 3 ಭಾಗಕ್ಕೆ ಬಣ್ಣವನ್ನ ಹಚ್ಚಬೇಕು. 1 ಭಾಗ 2 ಭಾಗ 3 ಭಾಗ, ನೋಡಿ 3 ಭಾಗಕ್ಕೆ ಬಣ್ಣವನ್ನ ಹಚ್ಚಿದ್ದೇನೆ. ಈಗ ನೋಡಿದ ತಕ್ಷಣವೇ ನಿಮ್ಗೆ ಗೊತ್ತಾಯ್ತು ಯಾವುದರಲ್ಲಿ ಜಾಸ್ತಿ ಭಾಗ ಬಣ್ಣ ಹಚ್ಚಿದ್ದೇನೆ. ಇದು ಅಂದ್ರೆ 4ನೇ 3 ದೊಡ್ಡದು ಯಾವುದಕ್ಕಿಂತ, 7ನೇ 3ಕ್ಕಿಂತ. ಅಂದ್ರೆ 7ನೇ 3 ಚಿಕ್ಕದು 4ನೇ 3ಕ್ಕಿಂತ ಅನ್ನೋದು ನಿಮ್ಗೆ ಗೊತ್ತಾಯ್ತು. ಈ ಎರಡು ಭಿನ್ನರಾಶಿಯಲ್ಲಿ ನಾವು ಗಮನಿಸಬೇಕಾದಂತ ಮುಖ್ಯ ಅಂಶ ಯಾವುದು ಅಂದ್ರೆ ಎರಡೂ ಛೇದಗಳು ಬೇರೆ ಬೇರೆ ಇದೆ, ಆದರೆ ಅಂಶಗಳು ಏನಾಗಿವೆ, ಇಲ್ಲಿ ಸಮನಾಗಿದೆ. ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಯಾವುದು ಚಿಕ್ಕದಿದೆಯೋ 7 ಮತ್ತೆ 4, ಯಾವುದು ಚಿಕ್ಕದು 4, ಅದು ದೊಡ್ಡ ಭಿನ್ನರಾಶಿಯಾಗಿರುತ್ತದೆ. ನಿಮ್ಗೆ ಈಗ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಇನ್ನೊಂದ್ಸರಿ ಹೇಳ್ತೇನೆ ಮಕ್ಕಳೇ, ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಯಾವುದು ಚಿಕ್ಕದೋ ಆ ಭಿನ್ನರಾಶಿ ದೊಡ್ಡ ಭಿನ್ನರಾಶಿ ಆಗಿರುತ್ತೆ. ಸಮಾನ ಭಿನ್ನರಾಶಿ
ನೀವು ಸಮಾನ ಭಿನ್ನರಾಶಿಯ ಬಗ್ಗೆ ಹಿಂದಿನ ತರಗತಿಯಲ್ಲಿ ಕೂಡ ತಿಳ್ಕೊಂಡಿದ್ದೀರಿ. ಸಮಾನ ಭಿನ್ನರಾಶಿ ಅಂದರೆ ಏನು ಅನ್ನೋದನ್ನು ನಾನಿಲ್ಲಿ ವ್ಯಾಖ್ಯಾನಿಸಿದ್ದೇನೆ. ನೋಡಿ ಮಕ್ಕಳೇ, ಎರಡು ಭಿನ್ನರಾಶಿಗಳು ಬೇರೆ ಬೇರೆ ಅಂಶ ಛೇದಗಳನ್ನು ಹೊಂದಿದ್ದರೂ ಕೂಡ ಅದರ ಬೆಲೆ ಏನಾಗಿರ್ತದೆ? ಸಮವಾಗಿರುತ್ತೆ. ಅಂದರೆ ಎರಡು ಭಿನ್ನರಾಶಿಗಳಲ್ಲಿ ಅಂಶ ಮತ್ತು ಛೇದದ ಬೆಲೆ ಬೇರೆ ಬೇರೆ ಆಗಿದ್ದರೂ ಕೂಡ ಅದನ್ನು ಸಂಕ್ಷೇಪ ರೂಪಕ್ಕೆ ತಂದಾಗ ಬೆಲೆ ಏನಾಗಿರ್ತದೆ? ಒಂದೇ ಆಗಿರುತ್ತೆ. ಅಂಥ ಭಿನ್ನರಾಶಿಯನ್ನು ನಾವು ಸಮಾನ ಭಿನ್ನರಾಶಿ ಅಂತ ಹೇಳಿ ಕರಿತೇವೆ. ಈಗ 3ನೇ 2ರ ಸಮಾನ ಭಿನ್ನರಾಶಿಯನ್ನು ಬರಿಬೇಕು. 3ನೇ 2 ಅನ್ನುವಂಥ ಒಂದು ಭಿನ್ನರಾಶಿಯನ್ನು ಕೊಟ್ಟಿದ್ದೇನೆ. ಈ ಭಿನ್ನರಾಶಿಗೆ ಸಮಾನ ಭಿನ್ನರಾಶಿಯನ್ನು ಬರಿಬೇಕು ಅಂದರೆ ಅಂಶ ಮತ್ತು ಛೇದಕ್ಕೂ ಕೂಡ ಯಾವುದಾದರೂ ಒಂದೇ ಸಂಖ್ಯೆಯಿಂದ ಏನು ಮಾಡಬೇಕು? ನಾವು ಗುಣಿಸಬೇಕು. ಈಗ ಮೊದಲಿಗೆ 3ನೇ 2ಕ್ಕೆ ನಾನು ಅಂಶ ಛೇದಕ್ಕೆ 2ರಿಂದ ಗುಣಿಸ್ತೇನೆ. ಆಗ ಏನಾಗುತ್ತೆ? 3 ಗುಣಿಸು 2 2 ಗುಣಿಸು 2 ಅಂದರೆ 3 2 6, 6ನೇ 4 ಆಗುತ್ತೆ. ಈಗ ಅದೇ ಭಿನ್ನರಾಶಿಗೆ ಅಂಶ ಛೇದಕ್ಕೆ ನಾನು 3ರಿಂದ ಗುಣಿಸ್ತೇನೆ. ಆಗ 9ನೇ 6 ಆಗುತ್ತೆ. ನಂತರ ಅದೇ ಭಿನ್ನರಾಶಿ 3ನೇ 2ಕ್ಕೆ ನಾನು 4ರಿಂದ ಗುಣಿಸ್ತೇನೆ. ಆಗ 12ನೇ 8 ಆಗುತ್ತೆ. ಈಗ 3ನೇ 2ರ ಸಮಾನ ಭಿನ್ನರಾಶಿಗಳು ಯಾವುದೆಲ್ಲ ಅಂದರೆ 6ನೇ 4, 9ನೇ 6, 12ನೇ 8. ಇದನ್ನು ಸಂಕ್ಷೇಪ ರೂಪಕ್ಕೆ ತನ್ನಿ. ಈಗ ಏನಾಯಿತು? 4 2 8, 4 3 12. ಇದನ್ನು ಸಂಕ್ಷೇಪ ರೂಪಕ್ಕೆ ತಂದಾಗ 3ನೇ 2 ಆಗುತ್ತೆ. ಇಂಥ ಭಿನ್ನರಾಶಿಯನ್ನು ನಾವು ಸಮಾನ ಭಿನ್ನರಾಶಿ ಅಂತ ಹೇಳಿ ಕರಿತೇವೆ. ಈಗ ಒಂದು ಚಟುವಟಿಕೆಯನ್ನು ಮಾಡ್ಕೊಂಡು ಬರೋಣ ಮಕ್ಕಳೇ. ಎರಡು ಭಿನ್ನರಾಶಿಗಳನ್ನು ಕೊಟ್ಟಾಗ ಆ ಎರಡು ಭಿನ್ನರಾಶಿಯಲ್ಲಿ ಯಾವುದು ಚಿಕ್ಕದು, ಯಾವುದು ದೊಡ್ಡದು ಮತ್ತು ಸಮ ಎನ್ನುವುದನ್ನು ನಾವೀಗ ತಿಳ್ಕೊಳ್ಳೋಣ. ಮೊದಲಿಗೆ ನಾನೊಂದು ವೃತ್ತವನ್ನು ತಗೊಳ್ತಾ ಇದ್ದೇನೆ. ಈ ವೃತ್ತವನ್ನು ನಾನು 8 ಸಮಭಾಗಗಳಾಗಿ ವಿಭಾಗಿಸಿದ್ದೇನೆ. 1 2 3 4 5 6 7 8. 8 ಸಮಭಾಗಗಳಾಗಿ ವಿಭಾಗಿಸಿದಂಥ ವೃತ್ತಕ್ಕೆ ನಾನು 3 ಭಾಗಕ್ಕೆ ಬಣ್ಣವನ್ನು ಹಚ್ಚುತ್ತೇನೆ. ನೋಡಿ, 1 2 3 ಭಾಗಕ್ಕೆ ಈಗ ನಾನು ಬಣ್ಣವನ್ನು ಹಚ್ಚಿದ್ದೇನೆ. 3 ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದೇನೆ. ಇದನ್ನು ಹೇಗೆ ಭಿನ್ನರಾಶಿಯಲ್ಲಿ ಬರಿಬಹುದು? ಒಟ್ಟು ಭಾಗಗಳು 8, ಅದರಲ್ಲಿ ಬಣ್ಣ ಹಚ್ಚಿದ ಭಾಗ 3 ಅಂದರೆ 8ನೇ 3. ಈಗ ಇನ್ನೊಂದು ವೃತ್ತವನ್ನು ತಗೊಳ್ತೇನೆ. ಇನ್ನೊಂದು ವೃತ್ತವನ್ನು 4 ಸಮಭಾಗಗಳಾಗಿ ವಿಭಾಗಿಸಿದ್ದೇನೆ. ಆ 4 ಸಮಭಾಗದಲ್ಲಿ ನಾನೀಗ 1 ಭಾಗಕ್ಕೆ, 2 ಭಾಗಕ್ಕೆ, ಒಟ್ಟು 3 ಭಾಗಕ್ಕೆ ನಾನು ಬಣ್ಣವನ್ನು ಹಚ್ಚುತ್ತಾ ಇದ್ದೇನೆ. ಎಷ್ಟು ಭಾಗಕ್ಕೆ ಈಗ ಬಣ್ಣ ಹಚ್ಚಿದ್ದೇನೆ ನೋಡಿ ಮಕ್ಕಳೇ? 3 ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದೇನೆ. ಇದನ್ನು ಹೇಗೆ ಭಿನ್ನರಾಶಿಯಲ್ಲಿ ಬರೀಬಹುದು? ಒಟ್ಟು ಭಾಗಗಳು 4, ಬಣ್ಣ ಹಚ್ಚಿದ ಭಾಗ 3. ಈಗ ಈ ಎರಡು ಚಿತ್ರವನ್ನು ಗಮನಿಸಿದಾಗ ನಿಮಗೆ ಯಾವ ಭಾಗಕ್ಕೆ ಜಾಸ್ತಿ ಬಣ್ಣವನ್ನು ಹಚ್ಚಿದ್ದೇನೆ ನಿಮಗೆ ಗೊತ್ತಾಗ್ತಾ ಇದೆ. 2ನೇ ವೃತ್ತಕ್ಕೆ ಅಂದರೆ 4ನೇ 3ಕ್ಕೆ ಜಾಸ್ತಿ ಭಾಗ ಬಣ್ಣವನ್ನು ಹಚ್ಚಿದ್ದೇನೆ. ಅಂದರೆ 4ನೇ 3 ದೊಡ್ಡದು, ಅಂದರೆ 8ನೇ 3 ಚಿಕ್ಕದು. 8ನೇ 3 ಚಿಕ್ಕದು 4ನೇ 3ಕ್ಕಿಂತ, ಅಂದರೆ 8ನೇ 3 ಚಿಕ್ಕದು 4ನೇ 3 ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಈಗ ಇನ್ನೊಂದು ವೃತ್ತವನ್ನು ತಗೊಳ್ತೇನೆ. ಇನ್ನೊಂದು ವೃತ್ತವನ್ನು ನಾನು 5 ಸಮಭಾಗಗಳಾಗಿ ವಿಭಾಗಿಸ್ತೇನೆ. ಆ 5 ಸಮಭಾಗದಲ್ಲಿ ನಾನು 4 ಭಾಗಕ್ಕೆ ಬಣ್ಣವನ್ನು ಹಚ್ಚುತ್ತೇನೆ ಮಕ್ಕಳೇ. 1 2 3 4 5. 1 2 3 4 ಭಾಗಕ್ಕೆ ಬಣ್ಣ ಹಚ್ಚುತ್ತೇನೆ. ಒಟ್ಟು ಭಾಗ ಎಷ್ಟು? 5. ಇದನ್ನು ಹೇಗೆ ಭಿನ್ನರಾಶಿಯಲ್ಲಿ ಬರೆಯೋದು? ಒಟ್ಟು ಭಾಗ 5, ಬಣ್ಣ ಹಚ್ಚಿದ ಭಾಗ 4. ಈಗ ಇನ್ನೊಂದು ವೃತ್ತವನ್ನು ತಗೊಳ್ತೇನೆ ಮಕ್ಕಳೇ. ಇನ್ನೊಂದು ವೃತ್ತವನ್ನು ಕೂಡ ನಾನು 4 ಸಮಭಾಗಗಳಾಗಿ ವಿಭಾಗಿಸಿ ಆ 4 ಸಮಭಾಗದಲ್ಲಿ 2 ಭಾಗಕ್ಕೆ ಬಣ್ಣವನ್ನ ಹಚ್ಚುತ್ತೇನೆ. ನೋಡಿ, 1 ಭಾಗ 2 ಭಾಗ. ನಿಮಗೆ ಸರಿಯಾಗಿ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೇನೆ. ನೋಡಿ, 4 ಭಾಗದಲ್ಲಿ 2 ಭಾಗಕ್ಕೆ ಬಣ್ಣವನ್ನ ಹಚ್ಚಿದ್ದೇನೆ. ಇದನ್ನ ಹೇಗೆ ಭಿನ್ನರಾಶಿಯಲ್ಲಿ ಬರೆಯುವುದು? 4ರಲ್ಲಿ 2 ಭಾಗಕ್ಕೆ ಬಣ್ಣ. ಈಗ ನೋಡಿದ ಕೂಡಲೇ ನೀವೆಲ್ಲರೂ ಗುರುತಿಸ್ತಾ ಇದ್ದೀರಿ ಅಂತ ಹೇಳಿ ಭಾವಿಸ್ತೇನೆ. ಯಾವುದಕ್ಕೆ ಜಾಸ್ತಿ ಬಣ್ಣವನ್ನ ಹಚ್ಚಿದ್ದೇನೆ? ಮೊದಲನೇ ಚಿತ್ರಕ್ಕೆ. ಅಂದ್ರೆ 5ನೇ 4 ವೃತ್ತ ಅನ್ನೋದು ದೊಡ್ಡದು. ಅಂದ್ರೆ 5ನೇ 4 ಈಸ್ ಗ್ರೇಟರ್ ದೆನ್ 4ನೇ 2.
ಈಗ ಇನ್ನೊಂದು ವೃತ್ತವನ್ನ ತಗೊಳ್ತೇನೆ ಮಕ್ಕಳೇ. ಇನ್ನೊಂದು ವೃತ್ತದಲ್ಲಿ ನಾನು 8 ಸಮಭಾಗಗಳಾಗಿ ವಿಭಾಗಿಸಿ ಅದರಲ್ಲಿ 6 ಭಾಗಕ್ಕೆ ಬಣ್ಣವನ್ನ ಹಚ್ಚುತ್ತೇನೆ. ಮಕ್ಕಳೇ ನೋಡಿ, 8 ಸಮಭಾಗವಾಗಿ ವಿಭಾಗಿಸಿದ್ದೇನೆ. ಆ 8 ಭಾಗದಲ್ಲಿ 1 ಭಾಗಕ್ಕೆ ಬಣ್ಣ ಹಚ್ಚಿದ್ದೇನೆ. 2, 3, 4, 5, 6 ನೋಡಿ. 1, 2, 3, 4, 5, 6 ಒಟ್ಟು ಭಾಗ 8. ಅದರಲ್ಲಿ ಬಣ್ಣ ಹಚ್ಚಿದ ಭಾಗ 6. ಹೇಗೆ ಬರೆಯೋದು ಭಿನ್ನರಾಶಿಯಲ್ಲಿ? 8ನೇ 6. 8ನೇ 6. ಇನ್ನೊಂದು ವೃತ್ತವನ್ನ ತಗೊಳ್ತೇನೆ. ಆ ವೃತ್ತ 4 ಭಾಗ ಇದೆ. ಆ 4 ಭಾಗದಲ್ಲಿ ನಾನು 3 ಭಾಗಕ್ಕೆ ಬಣ್ಣವನ್ನ ಹಚ್ಚಿದ್ದೇನೆ. 4ನೇ 3 ನೋಡಿ, 4ನೇ 3. ಈಗ 4ನೇ 3 ಅಂತ ಹೇಳಿ ಬರಿತೇನೆ. 4 ಭಾಗ ಇದೆ, ಬಣ್ಣ ಹಚ್ಚಿದ ಭಾಗ 3 ನೋಡಿ ಮಕ್ಕಳೇ. ಇಲ್ಲೂ ಕೂಡ 1/4 ಭಾಗ ಬಣ್ಣ ಹಚ್ಚಿಲ್ಲ, ಇಲ್ಲೂ ಕೂಡ 1/4 ಭಾಗ ಬಣ್ಣ ಹಚ್ಚಿಲ್ಲ. ಇದನ್ನ ನೋಡಿದ ಕೂಡಲೇ ನಿಮ್ಗೆ ಏನಾದ್ರೂ ನೆನಪಾಯ್ತಾ? ಕರೆಕ್ಟ್. ಯಾವ್ದು ಹೇಳಿ? ಇದೇ ಸಮಾನ ಭಿನ್ನರಾಶಿಗೆ ಉದಾಹರಣೆ. ಯಾಕೆ ಹೇಳಿ? ಇಲ್ಲಿ 8 ಭಾಗವನ್ನ ಮಾಡಿದ್ದೇನೆ. 8 ಭಾಗದಲ್ಲಿ 6 ಭಾಗಕ್ಕೆ ಬಣ್ಣವನ್ನ ಹಚ್ಚಿದ್ದೇನೆ. ಈ ವೃತ್ತದಲ್ಲಿ 4 ಭಾಗವನ್ನ ಮಾಡಿದ್ದೇನೆ. ಇದರಲ್ಲಿ 3 ಭಾಗಕ್ಕೆ ಬಣ್ಣವನ್ನ ಹಚ್ಚಿದ್ದೇನೆ. ನೋಡಿ, ಇಲ್ಲಿಯೂ ಕೂಡ 8ನೇ 6. 8ನೇ 6ಅನ್ನ ಸಂಕ್ಷೇಪ ರೂಪಕ್ಕೆ ತಂದಾಗ 4ನೇ 3 ಆಗುತ್ತೆ. ಅಂದ್ರೆ ಇದು ಏನಂತಾಯ್ತು? ಇವೆರಡೂ ಕೂಡ ಸಮ. ಈಗ ನಾನು 2 ಭಿನ್ನರಾಶಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ. 7ನೇ 2 ಮತ್ತೆ 5ನೇ 4. ಮಕ್ಕಳೇ, ಈ 7ನೇ 2 ಮತ್ತು 5ನೇ 4 ಅನ್ನ ನೋಡಿದಾಗ ಇದು ಸಮ ಭಿನ್ನರಾಶಿಯ ಇಲ್ಲ ವಿಷಮ ಭಿನ್ನರಾಶಿಯ? ಹೇಳಿ ನಂಗೆ. ವೆರಿ ಗುಡ್, ಸರಿಯಾಗಿ ಹೇಳಿದ್ರಿ. ಇದು ಸಮ ಭಿನ್ನರಾಶಿ. ಇಲ್ಲಿ ನಾನು ಒಂದು ಚಾಕ್ಲೇಟ್ ಅನ್ನ ತಗೊಂಡಿದ್ದೇನೆ. ಆ ಇಡೀ ಚಾಕ್ಲೇಟ್ ಅನ್ನ 7 ಭಾಗವಾಗಿ ವಿಭಾಗಿಸಿ ಅದರಲ್ಲಿ 2 ಭಾಗವನ್ನ ನಾನು ಫಜಲ್ಗೆ ಕೊಟ್ಟಿದ್ದೇನೆ. 5ನೇ 4 ಅಂತ ಹೇಳಿ ಬರ್ದಿದ್ದೇನಲ್ಲ, ಈ ಭಿನ್ನರಾಶಿಯಲ್ಲಿ ಅದೇ ಸಮಾನ ಉದ್ದದ ಒಂದು ಚಾಕ್ಲೇಟ್ ಅನ್ನ ತಕೊಂಡು 5 ಭಾಗವನ್ನಾಗಿ ಮಾಡಿ 5 ಭಾಗದಲ್ಲಿ 4 ಭಾಗವನ್ನ ನಾನು ಮಂಜುನಾಥನಿಗೆ ಕೊಟ್ಟಿದ್ದೇನೆ. ಈ ಲೆಕ್ಕವನ್ನ ಮಾಡಿ ಆದ ನಂತರ ನಾನು ಫಜಲಿಗೆ ಕೊಟ್ಟ ಭಾಗ ದೊಡ್ಡದಾ ಇಲ್ಲ ಮಂಜುನಾಥನಿಗೆ ಕೊಟ್ಟ ಭಾಗ ದೊಡ್ಡದಾ ಅಂತ ಹೇಳಿ ನೀವು ಹೇಳಬೇಕು ನನಗೆ. ನೋಡಿ, ಇವೆರಡು ಭಿನ್ನರಾಶಿಯಲ್ಲಿ ಯಾವುದು ದೊಡ್ಡ ಭಿನ್ನರಾಶಿ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ನೋಡಿ, 7ನೇ 2 ಮತ್ತು 5ನೇ 4 ಮೊದಲಿಗೆ ನಾವು ಸಮಾನ ಭಿನ್ನರಾಶಿಗೆ ಬದಲಿಸೋಣ. 7ನೇ 2 ಮತ್ತು 5ನೇ 4 ಅಂತ ಹೇಳಿ 2 ಕಡೆ ನಾನು ಬರ್ಕೊಂಡಿದ್ದೇನೆ. ಈಗ ನೋಡಿ, ಇಲ್ಲಿ 7ನೇ 2 ಅಲ್ಲಿ 5ನೇ 4 ಎರಡೂ ಭಿನ್ನರಾಶಿಯಲ್ಲಿ ಛೇದಗಳನ್ನು ಒಮ್ಮೆ ಗಮನಿಸಿ. ಇಲ್ಲಿ ಛೇದ 5 ಇದೆ. ಆದುದರಿಂದ ಸಮಾನ ಭಿನ್ನರಾಶಿಯನ್ನು ಮಾಡಬೇಕು ಅಂದರೆ 7ನೇ 2ಕ್ಕೆ ನಾನು ಅಂಶ ಮತ್ತು ಛೇದಕ್ಕೆ 5ರಿಂದ ಗುಣಿಸ್ಬೇಕು. ಆಗ ಏನಾಗುತ್ತೆ? 7 5 35, 5 2 10 ಅಂದರೆ 35ನೇ 10 ಆಗುತ್ತೆ. ಅದೇ ರೀತಿ 5ನೇ 4ಕ್ಕೆ ಇಲ್ಲಿರುವಂತಹ ಛೇದದಿಂದ ನಾನು ಗುಣಿಸ್ತೇನೆ. ಎರಡೂ ಬದಿಗೆ ಕೂಡ 7ರಿಂದ ಗುಣಿಸ್ತೇನೆ. ಆಗ ಏನಾಗುತ್ತೆ? 7 5 35, 7 4 28 ಅಂದರೆ 35ನೇ 28. ಈಗ ಎರಡೂ ಭಿನ್ನರಾಶಿಯನ್ನು ಜೊತೆಯಾಗಿ ಬರಿತೇನೆ. ಈಗ ಛೇದಗಳು ಸಮವಾಗಿದೆ. ಇಲ್ಲಿ ಅಂಶ 10 ಇದೆ, ಅಂಶ 28 ಇದೆ. ನಾನು ಮೊದಲಿಗೆ ಏನು ಹೇಳಿದೆ? ಈ ಭಾಗವನ್ನು ಫಜಲಿಗೆ ಕೊಟ್ಟೆ, ಈ ಭಾಗವನ್ನು ಮಂಜುನಾಥನಿಗೆ ಕೊಟ್ಟೆ. ಈಗ ನೋಡಿ, ಅಂಶವನ್ನು ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಯಾವುದು ದೊಡ್ಡದಿದೆ. 28 ದೊಡ್ಡದಿದೆ ಅಂದರೆ 5ನೇ 4 ದೊಡ್ಡದಿದೆ. ಆದುದರಿಂದ ಯಾವ ಭಿನ್ನರಾಶಿ ದೊಡ್ಡದು? 5ನೇ 4 ದೊಡ್ಡದು. ಅಂದರೆ 35ನೇ 28 ದೊಡ್ಡದು. ಹಾಗಾದರೆ ನಾನು ಯಾರಿಗೆ ಕೊಟ್ಟ ಭಾಗ ದೊಡ್ಡದು? ಮಂಜುನಾಥನಿಗೆ ಕೊಟ್ಟ ಭಾಗ ದೊಡ್ಡದು. ಈಗ ವಿಷಮ ಭಿನ್ನರಾಶಿಗಳನ್ನು ಮಿಶ್ರ ಭಿನ್ನರಾಶಿಯಾಗಿ ಹೇಗೆ ಪರಿವರ್ತಿಸುವುದು ಅನ್ನೋದನ್ನು ಕಲಿಯೋಣ ಮಕ್ಕಳೇ. ಈಗ ನಾನೊಂದು ಭಿನ್ನರಾಶಿಯನ್ನು ಕೊಟ್ಟಿದ್ದೇನೆ. ಇದು ಯಾವ ಭಿನ್ನರಾಶಿ ಹೇಳಿ? 3ನೇ 5. ಇಲ್ಲಿ ಅಂಶದ ಬೆಲೆ ದೊಡ್ಡದಿದೆ. ಹಾಗಾಗಿ ಇದು ಯಾವ ಭಿನ್ನರಾಶಿ? ವಿಷಮ ಭಿನ್ನರಾಶಿ. ವಿಷಮ ಭಿನ್ನರಾಶಿಯನ್ನು ನಾನು ಮಿಶ್ರ ಭಿನ್ನರಾಶಿಯಾಗಿ ಪರಿವರ್ತಿಸಬೇಕು. ಮಿಶ್ರ ಭಿನ್ನರಾಶಿಯಾಗಿ ಪರಿವರ್ತಿಸಬೇಕು ಅಂದರೆ ಅದು ವಿಷಮ ಭಿನ್ನರಾಶಿಯೇ ಆಗಿರಬೇಕು. ಈಗ 5ರಿಂದ 3 ಭಾಗಿಸಿ ಎಷ್ಟಾಯಿತು? 3 ಎಷ್ಟು 5? 3 1 3. ಈಗ 5ರಲ್ಲಿ 3 ಕಳೆದರೆ ಏನಾಯಿತು? 2 ಆಯಿತು. ಈಗ 1 ಅನ್ನೋದು ಭಾಗಲಬ್ಧ, 2 ಅನ್ನೋದು ಏನು? ಶೇಷ. ಈಗ 3ನೇ 5 ಮಿಶ್ರ ಭಿನ್ನರಾಶಿಯಾಗಿ ಬರೆದಾಗ ಏನಾಗುತ್ತೆ ಅಂತ ನೋಡೋಣ.
ಇಲ್ಲಿ ಬಂದಂಥ ಭಾಗಲಬ್ಧ ಅನ್ನುವುದು ಪೂರ್ಣ ಸಂಖ್ಯೆ ಆಗತ್ತೆ. ಅಂದರೆ 1 ಛೇದ 3 ಇದೆ, ಆದುದರಿಂದ ಮಿಶ್ರ ಭಿನ್ನರಾಶಿಯಲ್ಲಿಯೂ ನಾನು ಛೇದ 3 ಅಂತಲೇ ಬರಿಬೇಕು 3. ನಂತರ ಎಷ್ಟು ಶೇಷ ಉಳಿದಿದೆಯೋ ಅದನ್ನು ಅಂಶದಲ್ಲಿ ಬರಿಬೇಕು 1 3ನೇ 2. ಅದೇ ರೀತಿ ಇನ್ನೊಂದು ಲೆಕ್ಕವನ್ನು ನೋಡೋಣ. 4ನೇ 9. ಈಗ 9ಅನ್ನು 4ರಿಂದ ಭಾಗಿಸಿ. 4 ಎಷ್ಟಲಿ 9, 4 2ಲಿ 8. ಎಷ್ಟು ಉಳಿತು ಶೇಷ? 1 ಉಳಿತು. 2 ಅನ್ನೋದು ಭಾಗಲಬ್ಧ, 1 ಅನ್ನೋದು ಶೇಷ. ಈಗ 4ನೇ 9ಅನ್ನು ಮಿಶ್ರ ಭಿನ್ನರಾಶಿಯಾಗಿ ನಾವು ಬರೆದಾಗ ಭಾಗಲಬ್ಧ ಅನ್ನೋದು ಪೂರ್ಣ ಸಂಖ್ಯೆಯಾಗಿ ಬರುತ್ತೆ. ನೋಡಿ 2 ಛೇದ ಎಷ್ಟಿದೆ? 4 ಇದೆ. ಆದುದರಿಂದ ಮಿಶ್ರ ಭಿನ್ನರಾಶಿಯಾಗಿ ಬದಲಾಯಿಸಿದಾಗಲೂ ಕೂಡ ಛೇದ 4 ಇರುತ್ತೆ, 1 ಅಡ್ಡಗೆರೆ. ಈಗ ಎಷ್ಟು ಶೇಷ ಉಳಿದಿದೆಯೋ ಅದು ಅಂಶದಲ್ಲಿ ಬರುತ್ತೆ. ಈಗ ನಿಮಗೆ ವಿಷಮ ಭಿನ್ನರಾಶಿಯಿಂದ ಮಿಶ್ರ ಭಿನ್ನರಾಶಿಯಾಗಿ ಪರಿವರ್ತಿಸುವುದು ತಿಳಿದಿದೆ ಅಂತ ಹೇಳಿ ಭಾವಿಸ್ತೇನೆ. ಈಗ ಮಿಶ್ರ ಭಿನ್ನರಾಶಿಯನ್ನು ಕೊಟ್ಟಾಗ ಹೇಗೆ ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸುವುದು ತಿಳ್ಕೊಳ್ಳೋಣವಾ? ನೋಡಿ ಇದನ್ನು ಹೇಗೆ ಓದೋದು? 3 ಪೂರ್ಣಾಂಕ 7ನೇ 2. 3 ಪೂರ್ಣಾಂಕ 7ನೇ 2. 3 ಅನ್ನೋದು ಪೂರ್ಣಾಂಕ, 7ನೇ 2 ಅನ್ನೋದು ಸಮಭಿನ್ನರಾಶಿ. ಇದನ್ನು ಹೇಗೆ ಪರಿವರ್ತಿಸುವುದು ಅನ್ನೋದನ್ನು ನೋಡೋಣ. ಇದು ಒಂದು ಮಿಶ್ರ ಭಿನ್ನರಾಶಿಯಾಗಿದೆ. ಹೌದು, 7ನೇ 2 ಅನ್ನೋದು ಒಂದು ಸಮಭಿನ್ನರಾಶಿ, 3 ಅನ್ನೋದು ಪೂರ್ಣಾಂಕವಾಗಿದೆ. ಈಗ ನೋಡಿ 3 7ನೇ 2. ಛೇದ ಎಷ್ಟಿದೆ? 7 ಇದೆ. 7 ಬರಿಬೇಕು. ನಂತರ ಒಂದು ಉದ್ದ ಅಡ್ಡಗೆರೆ ಹಾಕಿ. ಈಗ 7 ಗುಣಿಸು 3 ಮಾಡಿ. 3 ಗುಣಿಸು 7 ಪ್ಲಸ್ 2. ಈಗ 7 3ಲಿ ಎಷ್ಟು? 7 3ಲಿ 21 ಪ್ಲಸ್ 2 ಒಟ್ಟು ಎಷ್ಟಾಯಿತು? 23 ಆಯಿತು. ಅಂದರೆ 7ನೇ 23. 7 3ಲಿ 21 ಪ್ಲಸ್ 2 7ನೇ 23. ಮಿಶ್ರ ಭಿನ್ನರಾಶಿಯನ್ನು ಹೇಗೆ ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸುವುದು ಅನ್ನೋದು ನಿಮಗೆ ತಿಳಿದಿದೆ ಅಂತ ಹೇಳಿ ಭಾವಿಸ್ತೇನೆ. ಈಗ ಒಂದು ಸಮಸ್ಯೆಯನ್ನು ಬಿಡಿಸೋಣ ಮಕ್ಕಳೇ. 1ನೇ 4 ಪ್ಲಸ್ 8ನೇ 7. ಇಲ್ಲಿ 1 ಮತ್ತು 8ರ ಲಸ ಎಷ್ಟು? ಇಲ್ಲಿ ಒಂದೇ ಇದೆ, ಆದುದರಿಂದ 1 ಗುಣಿಸು 8. ಲಸ ಅಂದರೆ ಏನು? ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಎಷ್ಟಿದೆ? 1 ಮತ್ತು 8ರ ಲಸ 8. ಈಗ ಸಾಮಾನ್ಯ ಗುಣಕದಲ್ಲಿ ಅತ್ಯಂತ ಚಿಕ್ಕ ಗುಣಕವನ್ನು ತಗೊಳ್ಳುವುದೇ ಲಸವನ್ನು ಕಂಡುಹಿಡಿಯುವ ಕ್ರಮವಾಗಿದೆ. 1ನೇ 4 ಪ್ಲಸ್ 8ನೇ 7 ಕೂಡಬೇಕು. ಆಗ ನಾವು ಮೊದಲಿಗೆ ಏನು ಮಾಡಬೇಕು? ಇಲ್ಲಿ ಲಸ ಎಷ್ಟು ಬಂದಿದೆ? 8 ಬಂದಿದೆ. ಅದಕ್ಕೆ ಅಂಶ ಮತ್ತು ಛೇದಕ್ಕೂ ಎಷ್ಟರಿಂದ ಗುಣಿಸ್ಬೇಕು? ನಾನು 8ರಿಂದ ಗುಣಿಸ್ಬೇಕು. ಆಗ ಏನಾಯಿತು? 8 1ಲಿ 8, 8 4ಲಿ 32, ಅಂದರೆ 8ನೇ 32 ಆಯಿತು. ಈ 8ನೇ 32ಕ್ಕೆ ನಾನು ಏನು ಮಾಡಿದೆ? ಇಲ್ಲಿ 1ನೇ 4ಅನ್ನು ನಾನು ಛೇದವನ್ನು ಸರಿಗೊಳಿಸಿದೆ. ನೋಡ್ಕೊಳ್ಳಿ ಮಕ್ಕಳೇ, ಛೇದವನ್ನು ಸರಿಗೊಳಿಸಿದೆ. ಈಗ ಅದಕ್ಕೆ 8ನೇ 7 ಕೂಡಿಸಿ. ಎರಡೂ ಛೇದಗಳು ಸಮನಾಗಿದ್ದರೆ ಹೇಗೆ ಕೂಡಿಸೋದು ಅನ್ನೋದು ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಈಗ ಎರಡೂ ಛೇದಗಳು ಸಮನಾಗಿದೆ, ಆದುದರಿಂದ ನೋಡಿ 8ನೇ 32 ಪ್ಲಸ್ 8ನೇ 7 ಅಂದಾಗ ಎರಡೂ ಕಡೆಯಲ್ಲಿಯೂ ಛೇದ ಸಮನಾಗಿರುವುದರಿಂದ 8 ಅಂತಲೇ ಬರಿತೇವೆ. ನಂತರ 32 ಪ್ಲಸ್ 7, 32 ಪ್ಲಸ್ 7 ಎಷ್ಟಾಯಿತು? 8ನೇ 39. ಇದನ್ನು ಮಿಶ್ರ ಭಿನ್ನರಾಶಿಯಾಗಿ ಹೇಗೆ ಪರಿವರ್ತಿಸುವುದು? 8 1ಲಿ ಮಗ್ಗಿಯನ್ನು ಹೇಳಬೇಕು. 8 1ಲಿ 8, 8 7 16, 8 3 24, 8 4ಲಿ 32, ಅಂದರೆ 4 ಪೂರ್ಣಾಂಕ. ನಂತರ ಛೇದದಲ್ಲಿ 8 ಬರುತ್ತೆ, ಒಂದು ಅಡ್ಡಗೆರೆ. ಎಷ್ಟು ಉಳಿತು? 8 4ಲಿ 32, 32 ಆದಮೇಲೆ ಉಳಿದಿರೋದೆಷ್ಟು? ಶೇಷ ಎಷ್ಟು ಉಳಿತಿಲ್ಲಿ? 7 ಉಳಿತು. ಇದನ್ನು ಹೇಗೆ ಓದೋದು? 4 ಪೂರ್ಣಾಂಕ 8ನೇ 7. ಭಿನ್ನರಾಶಿಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸೋದು ನಿಮಗೆ ಗೊತ್ತಿದೆ. ಇಳಿಕೆ ಕ್ರಮದಲ್ಲಿ ಜೋಡಿಸೋದು ಅಂದರೆ ಇಳಿಸ್ತಾ ಹೋಗಬೇಕು, ಅಂದರೆ ಮೊದಲಿಗೆ ದೊಡ್ಡ ಸಂಖ್ಯೆಯನ್ನು ಬರಿಬೇಕು. ಈಗ 3 ಭಿನ್ನರಾಶಿಯನ್ನು ಗಮನಿಸೋಣ. 5ನೇ 1, 7ನೇ 3 ಮತ್ತು 10ನೇ 7. ಮೊದಲಿಗೆ 5 7 10 ಅನ್ನೋದು ಏನು? ಛೇದ. ಈ 5 7 10ರ ಲಸವನ್ನು ಕಂಡುಹಿಡಿಬೇಕು. ಹೇಗೆ ಲಸವನ್ನು ಕಂಡುಹಿಡಿಯೋದು? ಭಾಗಾಕಾರ ವಿಧಾನದಿಂದ ಲಸವನ್ನು ಕಂಡುಹಿಡಿಯೋಣ. 5 7 10 ಅಂತ ಬರೆಯೋಣ. ಮಕ್ಕಳೇ, ಈ 3 ಕೂಡ ಭಾಗಿಸಿ ಹೋಗುವ ಅತಿ ಚಿಕ್ಕ ಸಂಖ್ಯೆ ಯಾವುದು ಗೊತ್ತಾ ನಿಮಗೆ? 3 ಕೂಡ ಭಾಗಿಸಿ ಹೋಗುವ ಅತಿ ಚಿಕ್ಕ ಸಂಖ್ಯೆ ಇದರಲ್ಲಿ ಯಾವುದೂ ಇಲ್ಲ, ಒಂದನ್ನು ಬಿಟ್ಟು. ಆಗ ಯಾವುದಾದ್ರೂ 2 ಯಾವುದಾದ್ರೂ ಒಂದೇ ಸಂಖ್ಯೆಯಿಂದ ಹೋಗುತ್ತಾ ಅಂತ ಹೇಳಿ ಗಮನಿಸಿ. 5 ಮತ್ತು 10 ಅನ್ನೋದು 5ರಿಂದ ಹೋಗುತ್ತೆ, ಆದುದರಿಂದ ನಾನು 5ರಿಂದ ಈಗ ಭಾಗಿಸ್ತೇನೆ.
5 ಒಂದ್ಲಿ 5, 7 ಅನ್ನೋದು ಹೋಗೋದಿಲ್ಲ, ಅದಕ್ಕೆ ಇದ್ದ ಹಾಗೆ ಬರ್ಕೊಳ್ಳಿ. ನಂತರ 5 2ಲಿ 10, 2 ಅಂತ ಬರೀರಿ. ಈಗ ಮತ್ತೆ ಪುನಃ 7ರಿಂದ ಭಾಗಿಸ್ತೇನೆ, ಯಾಕಂದರೆ 1 ಬರುವವರೆಗೂ ಕೂಡ ನಾವು ಭಾಗಾಕಾರ ವಿಧಾನದಿಂದ ಅಪವರ್ತನವನ್ನು ಕಂಡುಹಿಡಿತಾ ಹೋಗ್ತೇವೆ. ಈಗ ಒಂದೇ ಬರಿಬೇಕು ಇಲ್ಲಿ. ಮತ್ತು ಪುನಃ 7 ಒಂದ್ಲಿ 7. ಈಗ 7 ಅನ್ನೋದು 2ರಿಂದ ಭಾಗಿಸಿ ಹೋಗುವುದಿಲ್ಲ, ಆದುದರಿಂದ 2ಅನ್ನು ಇದ್ದ ಹಾಗೆ ಬರೀರಿ. ಈಗ 2ರಿಂದ ಮತ್ತೆ ಪುನಃ ಭಾಗಿಸಿ, ಆಗ ಎಲ್ಲವೂ ಕೂಡ ಏನಾಯಿತು, 2 ಒಂದ್ಲಿ 2 ಒಂದಾಯಿತು. ಈಗ ಈ ಅಪವರ್ತನವನ್ನು ಗುಣಿಸಿದಾಗ ಏನಾಯಿತು, 5 2ಲಿ 10, 10 7ಲಿ ಎಷ್ಟು, 70. ಈಗ ನೋಡಿ, ಮೊದಲನೇ ಭಿನ್ನರಾಶಿ ಯಾವುದು, 5ನೇ 1. ಈಗ ಪುನಃ 5ನೇ 1ಅನ್ನು ಬರೀರಿ. ನಾನೀಗ ಏನು ಮಾಡಬೇಕು, ಛೇದವನ್ನು ಸರಿಗೊಳಿಸ್ಬೇಕು. ನನಗೆ ಲಸ ಎಷ್ಟು ಬಂದಿದೆ, 70 ಬಂದಿದೆ. ಅಂದರೆ 5 ಎಷ್ಟಲಿ 70 ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. 5 ಎಷ್ಟಲಿ 70, 5 ಒಂದ್ಲಿ ಮಗ್ಗಿ ಹೇಳ್ತಾ ಬಂದಾಗ 5 14ಲಿ 70. ಆದುದರಿಂದ ಅಂಶ ಛೇದಕ್ಕೆ ನಾನು ಯಾವುದರಿಂದ ಗುಣಿಸ್ಬೇಕು ಮಕ್ಕಳೇ, ಅಂಶ ಛೇದಕ್ಕೂ ನಾನು 14ರಿಂದ ಗುಣಿಸ್ಬೇಕು. ಆಗ ನೋಡಿ, 5 14ಲಿ 70, ಅದೇ ರೀತಿ 1 14ಲಿ 14, ಅಂದರೆ 70ನೇ 14 ಬರುತ್ತೆ. ಅದೇ ರೀತಿಯಾಗಿ 7ನೇ 3, ಈಗ 7ನೇ 3 ಅಂತ ಹೇಳಿ ಬರೀರಿ. ಇಲ್ಲಿಯೂ ಕೂಡ ಅಂಶ ಛೇದವನ್ನು ಸರಿಗೊಳಿಸ್ಬೇಕು. 70 ಬರಬೇಕಾದ್ರೆ 7 ಎಷ್ಟಲಿ 70, 7 10ಲಿ 70. ಆದುದರಿಂದ ಅಂಶ ಛೇದಕ್ಕೆ ನಾವು ಯಾವುದರಿಂದ ಗುಣಿಸ್ಬೇಕು, 10ರಿಂದ ಗುಣಿಸಿ. ಈಗ 7 10ಲಿ 70, 3 10ಲಿ 30, ಅಂದರೆ 70ನೇ 30. ಈಗ ಅದೇ ರೀತಿಯಾಗಿ ಇನ್ನೊಂದು 10ನೇ 7 ಇದೆ, ಪುನಃ ಅದನ್ನೇ ಬರ್ಕೊಳ್ಳಿ, 10ನೇ 7. ಅಂಶ ಛೇದಕ್ಕೂ 70 ಬರಬೇಕಾದ್ರೆ 10ಅನ್ನು ನಾನು ಎಷ್ಟರಿಂದ ಗುಣಿಸ್ಬೇಕು, 7ರಿಂದ ಗುಣಿಸ್ಬೇಕು. 10 7ಲಿ 70. ಈಗ ಅಂಶ ಛೇದಕ್ಕೂ ಕೂಡ ನಾನು 7ರಿಂದ ಗುಣಿಸ್ಬೇಕು. ನೋಡಿ ಏನಾಗುತ್ತೆ, 10 7ಲಿ 70, 7 7ಲಿ 49, ಅಂದರೆ 70ನೇ 49 ಆಗುತ್ತೆ. ನೋಡಿ 70ನೇ 49. ಈಗ ನಿಮಗೆ ಇದು ಹೇಗೆ ಮಾಡೋದು ಅಂತ ಹೇಳಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಈಗ ಕೊಟ್ಟಂಥ ಎಲ್ಲ ಭಿನ್ನರಾಶಿ 5ನೇ 1 ಅಂದರೆ ಏನಾಯಿತು, 70ನೇ 14. ಅದೇ ರೀತಿ 7ನೇ 3 ಅಂದರೆ 70ನೇ 30. 10ನೇ 7 ಅಂದರೆ 70ನೇ 49 ಆಯಿತು. ಇಳಿಕೆ ಕ್ರಮದಲ್ಲಿ ಬರಿಬೇಕು. ಮೊದಲಿಗೆ ದೊಡ್ಡ ಸಂಖ್ಯೆಯನ್ನು ಬರಿಬೇಕು. ಮೊದಲಿಗೆ ದೊಡ್ಡ ಸಂಖ್ಯೆ ಅಂದರೆ ಯಾವುದು, 70ನೇ 49, ಅದಾದ ಮೇಲೆ 70ನೇ 30, ಅದಾದ ಮೇಲೆ 70ನೇ 14. ನೋಡಿ 70ನೇ 30, ನಂತರ 70ನೇ 14. ಈಗ 70ನೇ 49 ಅಂದರೆ ಯಾವುದು, 10ನೇ 7. ಇಲ್ಲಿ 10ನೇ 7 ಬರಿಬೇಕು. ನಂತರ 7ನೇ 3, ನಂತರ 5ನೇ 1. ಈಗ 10ನೇ 7, 7ನೇ 3, 5ನೇ 1 ಅನ್ನೋದು ಇಳಿಕೆ ಕ್ರಮದಲ್ಲಿ ಬರೆದಾಗ ನಮಗೆ ಸಿಗುವಂಥ ಉತ್ತರ ಆಗಿದೆ. ನಿಮಗೆ ಇದನ್ನು ಹೇಗೆ ಲಸಾದ ಮೂಲಕ ಕಂಡುಹಿಡಿದು ಮಾಡುವುದು ಅನ್ನೋದು ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಈಗ ನಾನು ನಿಮಗೆ ಒಂದು 3 ಮನೆ ಲೆಕ್ಕವನ್ನು ಕೊಡ್ತೇನೆ ಮಕ್ಕಳೇ. ಇದನ್ನು ನೀವೆಲ್ಲರೂ ಕೂಡ ನಿಮ್ಮ ಪುಸ್ತಕದಲ್ಲಿ ಬರ್ಕೊಳ್ಳಿ. ಬರ್ಕೊಂಡು ಶಾಲೆ ಆರಂಭಗೊಂಡ ಮೇಲೆ ನಿಮ್ಮ ಶಿಕ್ಷಕರಿಗೆ ಈ ಲೆಕ್ಕವನ್ನು ಮಾಡಿ ಅವರಿಗೆ ತೋರಿಸಿ. ಈ ಅವಧಿಯಲ್ಲಿ ನಾವು ಕಲಿತಿರುವ ಅಂಶಗಳು ಭಿನ್ನರಾಶಿಯ ವ್ಯಾಖ್ಯಾನ ಮತ್ತು ಅದರ 3 ಪ್ರಕಾರಗಳಾದಂತಹ ಸಮಭಿನ್ನರಾಶಿ, ವಿಷಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿಯನ್ನು ನಾವು ತಿಳ್ಕೊಂಡ್ವಿ. ಮತ್ತು ಹೇಗೆ ಪರಿವರ್ತಿಸುವುದು ಅನ್ನೋದನ್ನು ಕೂಡ ಕಲ್ತ್ಕೊಂಡ್ವಿ. ಸಮಾನ ಭಿನ್ನರಾಶಿಯನ್ನು ಕಂಡುಹಿಡಿಯೋದು ಹೇಗೆ ಮತ್ತು ಅದರ ಪರಿಕಲ್ಪನೆಯು ನಿಮ್ಮೆಲ್ಲರಲ್ಲಿ ಮೂಡಿದೆ ಅಂತ ಹೇಳಿ ಭಾವಿಸ್ತೇನೆ. ಮತ್ತು ಒಂದು ಲೆಕ್ಕದ ಮೂಲಕ ಇಳಿಕೆ ಕ್ರಮವನ್ನು ಮಾಡುವುದು ಹೇಗೆ ಅಂತ ಹೇಳಿದೆ. ಇವತ್ತಿನ ತರಗತಿ ನಿಮ್ಮೆಲ್ಲರಿಗೂ ಖುಷಿ ಕೊಟ್ಟಿದೆ ಅಂತ ಹೇಳಿ ಭಾವಿಸ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಶ್ರೀಮತಿ ಶೈನಾ ಎಸ್ ಶೆಟ್ಟಿ, TGT ಶಿಕ್ಷಕಿಯಾಗಿ GMPS ಮಾರೇನಹಳ್ಳಿ, JP ನಗರ, ಬೆಂಗಳೂರಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಂದನೆಗಳು.